ಹಾ ಅರುಣ್ ಅಂತ ಅಸ್ತ್ರ ನ್ಯೂಸಿಂದ ಹಾ ಸರ್ ಸ್ವಲ್ಪ ಹೇಳಿ. ತಿಳ್ಕೊಳ್ಳಿ ಸರ್. ಇದೊಂದು ನಿಮ್ದೊಂದು ಕಾಲ್ ರೆಕಾರ್ಡ್ ಮಾಡ್ಕೊಂತ ಇದ್ದೀನಿ. ಇರ್ಲಿ ಸರ್, ಪರವಾಗಿಲ್ಲ ಮಾಡಿ. ಸರ್ ನಾನು ಒಂದು ನಿನ್ನೆ ನಿಮ್ಮ ಕಾರ್ಯಕ್ರಮ ನೋಡಿದೆ. ನಿಮ್ಮ ಕಲಬುರಗಿಲಿ ಒಂದು ಕಾರ್ಯಕ್ರಮ ಇತ್ತು. ಬಿಗ್ ಬಾಸ್ ಕಾವ್ಯ ಅವ್ರನ್ನ ಕರೆಸಿ ಒಂದು ಕಾರ್ಯಕ್ರಮ ಮಾಡ್ತೀರಾ. ಹೌದು ಸರ್, ಹೌದು ಸರ್, ಮತ್ತೆ ನಿನ್ನೆ ಒಂದು ಪ್ರೆಸ್ ಮೀಟ್ ಕೂಡ ಮಾಡ್ತೀರಾ ನೀವು. ಹೌದೌದು. ಸರ್ ಅದು ಏನಂದ್ರೆ ಅಲ್ಲಿ ಬಿಗ್ ಬಾಸ್ ಕಾವ್ಯರ್ಗೆ ನೀವೇನು ಅವಮಾನ ಮಾಡದೆ ಅನ್ನೋ ತರ ಕೂಡ ಕೆಲವೊಂದು ವಿಡಿಯೋಗಳಲ್ಲಿ ತುಣುಕು ನೋಡಿದೆ. ಅಲ್ಲಿ ಏನಾಯ್ತು ಅನ್ನೋದಕ್ಕೆ ವಿಚಾರ ತಿಳ್ಕೊಳ್ಳೋದಕ್ಕೋಸ್ಕರ ನಿಮ್ಗೆ ಕಾಲ್ ಮಾಡಿದೆ ಸರ್. ಏನಾಯ್ತು ಸರ್ ಅಲ್ಲಿ? ಹೌದೌದು ಸರ್. ಆಕ್ಚುಲಿ ಅದು ಹ್ಮ್. ಕೆಲವೊಂದು ಕ್ಲಿಪ್ಸ್ ಅಷ್ಟೇ ಹಾಕಿದಾರೆ ಸರ್. ಅಂದ್ರೆ ನೆಗೆಟಿವ್ ಕ್ಲಿಪ್ಸ್ ತರ ಕ್ರಿಯೇಟ್ ಮಾಡಿ ಹ್ಮ್ ಹ್ಮ್. ಕ್ಲಿಪ್ಸ್ ಹಾಕಿದ್ದಾರೆ. ಮುಂಚೆ ಎಲ್ಲ ಬೇರೆ ಬೇರೆ ಕ್ಲಿಪ್ಸ್ ಇದೆ, ನಿಮ್ಗೆ ಕಳಿಸ್ತೀನಂತೆ. ಹಾ ಸರ್. ಫಸ್ಟ್ ಆಫ್ ಆಲ್ ಒಂದ್ ಪಾಯಿಂಟ್ ಹೇಳಕ್ ಇಷ್ಟಪಡ್ತೀನಿ ಸರ್. ನಾನು ಇಲ್ಲಿ ತನಕ ಒಂದು 90 ಕಾರ್ಯಕ್ರಮ ಮಾಡಿದ್ದೀನಿ ಸರ್. ಹಾ ಸರ್ ಸರ್. ಜೊತೆಗೆ ಮತ್ತೆ ನಾನು ಒಂದು ಸಿನಿಮಾ ಪ್ರೊಡ್ಯೂಸರ್ ಕೂಡ. ಅಂದ್ರೆ ಹ್ಮ್ ನನ್ಗೆ ಆರ್ಟಿಸ್ಟ್ ಏನು, ಹ್ಮ್ ನಾನು 90 ಕಾರ್ಯಕ್ರಮ ಮಾಡಿದಕ್ಕೆ ನನ್ಗೆ ಏನೇನಕ್ಕೆ ಹೆಂಗ್ ಕರ್ಸ್ಬೇಕು, ಏನು ಟೈಮಿಂಗ್ಸ್, ಅದೆಲ್ಲ ನನ್ಗೆ ಗೊತ್ತಿರೋ ವಿಷಯನೇ. ಹಾ ಸರ್. ಅದಾದ್ಮೇಲೆ ಈ ವಿಷಯಕ್ಕೆ, ಈ ಕಾರ್ಯಕ್ರಮ ಬರೋಣ ಸರ್. ಈ ಕಾರ್ಯಕ್ರಮದಲ್ಲಿ ಏನಾಯ್ತು ಅಂತಂದ್ರೆ, ಫಸ್ಟ್ ಆಫ್ ಆಲ್ ನಾವು ಅವ್ರ ಮೇಲೆ ಅಭಿಮಾನ ಇರೋದಕ್ಕೇನೆ ಅವ್ರನ್ನ ಕರ್ಸಿರೋದಾಗಿರ್ಬೋದು. ಮತ್ತೆ ನೀವು ಕೆಲವೊಂದು ಕ್ಲಿಪ್ಸ್ ನೋಡಿ, ಹಾ ಸರ್. ಅಂದ್ರೆ ಚೆನ್ನಾಗ್ ಬಂದಿರೋ ಕ್ಲಿಪ್ಸ್ ನಾವು ಹಾಕಿದೀವಿ. ಹಾ ಹಾ ಹಾ. ಅದು ಬೇಕಿಲ್ದಿರೋ ಕ್ಲಿಪ್ಸ್ ಎಲ್ಲ ಏನ್ ಮಾಡಿದ್ದಾರೆ ಅವರು, ಬೇಕು ಅಂತಾನೆ ಕೆಲವು ಅಭಿಮಾನಿಗಳು ಹ್ಮ್. ಪ್ರೊವೋಕ್ ಮಾಡಿ ಇದು ಮಾಡಿರೋದು. ಹಾ ಹಾ. ಅವ್ರಿಗೆ ಬಸ್ ಬಂದಾಗ ನಾವು ವೆಲ್ಕಮ್ ಮಾಡಿದ್ವಿ. ವೆಲ್ಕಮ್ ಮಾಡಾದ ತಕ್ಷಣ ಪಟಾಕಿಯಿಂದ ವೆಲ್ಕಮ್ ಮಾಡಿದ್ವಿ. ಹಾ ಸರ್ ಸರ್. ಮೇಲಿಂದ ಹೂಗಳನ್ನು ಚೆಲ್ದ್ವಿ. ಹ್ಮ್. ಅದಾದ್ಮೇಲೆ ಸ್ಟೇಜ್ ಮೇಲೆ ಕರೆಸಿದ್ವಿ. ಸ್ಟೇಜ್ ಮೇಲೆ ಕರ್ಸಾದ್ಮೇಲೆ ಹಾ ಹಾ. ಎಲ್ಲ ಎದುರುಗಡೆ ಅತಿಥಿಗಳು ಕೂತಿದ್ರು. ಹಾ ಸರ್ ಸರ್. ಇವ್ರು ಮೇಲ್ಗಡೆ ಕರ್ಸ್ಬಿಟ್ಟು ಆಮೇಲಿಂದ ಅವ್ರ ಅತಿಥಿಗಳನ್ನ ಮೇಲೆ ಕರೆಸಿದ್ವಿ. ಹಾ ಸರ್ ಕರೆಸಿ ಸರ್. ಅವ್ರಿಗೆ ಬೆಸ್ಟ್ ಚೆನ್ನಾಗಿ ಸನ್ಮಾನ ಮಾಡಿದ್ವಿ. ಎಲ್ಲ ಬ್ಲಾಸ್ಟರ್ ಇಂದ ಇದು ಮಾಡ್ಕೊಂಡ್ಬಿಟ್ಟು ಹೂದೆಲ್ಲ ಇದಾಕಿ ಹ್ಮ್ ಚೆನ್ನಾಗಿ ಸನ್ಮಾನ ಮಾಡಿದ್ವಿ. ಹ್ಮ್. ಅದಾಗಿದ್ದ 5 ನಿಮಿಷಕ್ಕೆ ಅವ್ರು ಹೊಡ್ತೀನಿ ಅಂತ ನಿಂದಿರ್ತಾರೆ ಸರ್ ಅವರು. ಬಂದ್ ಅಂದ್ರೆ ಎಷ್ಟು ಬಂದ್ ಎಷ್ಟು ನಿಮಿಷಕ್ಕೆ ಹೊರಡ್ತೀನಿ ಅಂತ ಸರ್? ಬಂದಿಂದ ಒಂದು ಸ್ಟೇಜ್ ಮೇಲೆ ಬಂದಾದ್ಮೇಲೆ 7ರಿಂದ 8 ನಿಮಿಷಕ್ಕೆ ಹೊಡ್ತೀನಿ ಅಂತ ನಿಂದಿರ್ತಾರೆ ಸರ್ ಅವರು. ಹಾ ಹಾ ಹಾ. ಬಂದ್ 7 ರಿಂದ 8 ನಿಮಿಷಕ್ಕೆನೆ. 8 ನಿಮಿಷಕ್ಕೆ ಹೊಡ್ತೀನಿ ಅಂತಿದ್ದಾರೆ. ನನಗೆ ಹ್ಮ್. ಅದಕ್ಕೆ ತಕ್ಕಂತೆ ಪ್ರೂಫ್ಸ್ ಇದೆ ಸರ್ ನನ್ನ ಹತ್ರ. ಹಾ ಹಾ ಹಾ. ಹಾ ಅದು ಹೊರಡ್ತೀನಿ ಅಂತ ನಿಂದಿರ್ತಾರೆ ಸರ್. ಅವಾಗ ನಾನು ಒಂದ್ಸಲ ರಿಕ್ವೆಸ್ಟ್ ಮಾಡ್ತೀನಿ, ಹ್ಮ್. ಏನಂತ ಹೇಳಿ, ಹ್ಮ್. ಮೇಡಮ್, ಈಗ ವಿದ್ಯಾರ್ಥಿಗಳನ್ನ, ಅಂದ್ರೆ ಬಡ ಸ್ಕೂಲ್ದು ಮತ್ತೆ ಕಾಲೇಜು ವಿದ್ಯಾರ್ಥಿಗಳನ್ನ, ಹ್ಮ್. ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳನ್ನ ಸನ್ಮಾನ ಮಾಡಕ್ ಕರೆದಿದ್ದೀವಿ. ಹ್ಮ್ ಹ್ಮ್ ಜೊತೆಗೆ ವೇದಿಕೆ ಮೇಲೆ ಎಲ್ಲ MLA ಗಳಾಗಿರ್ಬೋದು, ಸುಮಾರು ಜನ ಗಣ್ಯ ಅತಿಥಿಗಳು ಇದ್ದಾರೆ. ಹ್ಮ್ ಅವ್ರ ಹ್ಮ್ ಜೊತೆಗೆ ತಾವು ಕೂಡ ಕೈ ಜೋಡಿಸಿ ಒಂದ್ ಸ್ವಲ್ಪ ಹೊತ್ತು, ಇನ್ನೊಂದು ಹಾಫ್ ಅನ್ ಅವರ್ ಹ್ಮ್ ಮುಂಚೆ ಹ್ಮ್. ಮಾತಾಡಿದ್ದು 2 ಅವರ್ಸ್ ಸರ್ ಅವ್ರಿಗೆ ಇರೋಕೆ ಇದು 2 ಕಾರ್ಯಕ್ರಮಕ್ಕೆ. ಅವರ್ಸ್ ಪೇಮೆಂಟ್ ಗಿಮೆಂಟ್ ಎಲ್ಲ ಮಾತಾಡಿದ್ರ ಸರ್? ಯಾವ ತರ ನೀವು? ಪೇಮೆಂಟ್ ಎಲ್ಲ ಮಾತಾಡಿದ್ದೀನಿ. 1 ಲಕ್ಷ ಪೇಮೆಂಟ್ ಮಾತಾಡಿದ್ದೀನಿ ಸರ್. 1 ಲಕ್ಷ ಹ್ಮ್. ಪೇಮೆಂಟ್ ಅವ್ರ ಅಕೌಂಟಿಗೆ ಹಾಕಿರೋದು ನನ್ನ ಹತ್ರ ಸ್ಕ್ರೀನ್ ಶಾಟ್ಸ್ ಇದೆ, ಹಾ. ಅದ್ರ ಡೀಟೇಲ್ಸ್ ಇದೆ. ಹ್ಮ್ ಜೊತೆಗೆ ಹ್ಮ್. ಅವ್ರ ವೈಫ್ ಕ್ಲಿಪ್ಸು ಇದೆ ಸರ್ ನನ್ನ ಜೊತೆ ಮಾತಾಡಿದ್ದು. ಹಾ ಹಾ ಹಾ. ಜೊತೆಗೆ ಅವ್ರ ವಾಯ್ಸ್ ನೋಟ್ಸು ಇದೆ ನನ್ನ ಹತ್ರ, ಹ್ಮ್ ಪ್ರತಿಯೊಂದು ಡಿಸ್ಕಷನ್ ಮಾಡಿರೋದು. ಹ್ಮ್. ಮತ್ತೆ ಹೈದರಾಬಾದ್ ಇಂದ ಬರ್ತೀನಂದ್ರು ಸರ್ ಅವರು ಫ್ಲೈಟಿಗೆ. ಹಾ ಹಾ. ಅವರು ಮತ್ತೆ ಅವ್ರ ಬ್ರದರ್ ಇಬ್ರಿಗೂ ಮಾಡಿದೀನಿ ಸರ್, ಅವ್ರೊಬ್ರೇ ಬಂದಿಲ್ಲ. ಅವ್ರ ಹೈದರಾಬಾದ್ ಇಂದ ಬ್ರದರ್ಗೂ, ಬರ್ತೀನಿ. ಹ್ಮ್ ಅವ್ರಿಬ್ರಿಗೂ ಹೈದರಾಬಾದ್ ಫ್ಲೈಟ್ ಟಿಕೆಟ್ ಬುಕ್ ಮಾಡಿದ್ವಿ. ಹ್ಮ್ ಜೊತೆಗೆ ಹ್ಮ್ 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 ಮತ್ತೆ ಬರೋದಕ್ಕೆ ಹೋಗೋದು ಇಲ್ಲಿ ಗುಲ್ಬರ್ಗ ಹ್ಮ್ ನನ್ ಕಾರೇ ಕಳ್ಸಿದೀನಿ ಸರ್ ಅಲ್ಲಿಗೆ, ಹ್ಮ್ ಹೈದರಾಬಾದ್ಗೆ. ಹ್ಮ್ 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 ಹೈದರಾಬಾದ್ಗೆ ನನ್ ಕಾರ್ ಕಳ್ಸಿದೀನಿ. ಮತ್ತೆ ಪಿಕಪ್ ಡ್ರಾಪ್, ಮತ್ತೆ ವಾಪಸ್. ಇಷ್ಟೆಲ್ಲ ಇವೆಂಟ್ ಹಿಂಗ್ ಆಗಿದೆ ಅಂತಂದ್ರು ಕೂಡ, ಹ್ಮ್ 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 ಇಷ್ಟೆಲ್ಲ ಪ್ರಾಬ್ಲಮ್ ಆದ್ರೂ ಕೂಡ ಹ್ಮ್. ನನ್ ಕಾರೇ ಕೊಟ್ಟು ಕಳ್ಸಿದೀನಿ ಸರ್ ನಾನು. ಹೌದು ಸರ್. ಇಲ್ಲಿ ನಾವು ಬೆಂಗಳೂರಲ್ಲಿ ಇದ್ಕೊಂಡು ನಾವೇನ್ ನೋಡಿದೆ ಅಂತಂದ್ರೆ, ಕೆಲವೊಂದು ತುಣುಕುಗಳು ನೋಡಿದೆ. ಕಾವ್ಯನ ಹತ್ರ ಮೈಕ್ ಕಿತ್ಕೊಂಡ್ರು, ಕಾವ್ಯನ್ಗೆ ಅವಮಾನ ಮಾಡಿದ್ರು ಅನ್ನೋದು ತುಣುಕು ನೋಡಿದೆ. ಬಟ್ ನಾನು ಓಕೆ. ಪ್ರೆಸ್ ಮೀಟ್ ಮಾಡಿ ನೋಡಿದ್ರೆ, ನಾನು ಪ್ರೆಸ್ ಮೀಟ್ ನೋಡಿದೆ. ಏನು ಇದು ವಿಚಾರ ಏನೋ ತಿಳ್ಕೊಳ್ಳೋದಕ್ಕೋಸ್ಕರ, ಏನಾಗಿದೆ ಅನ್ನೋ ತಿಳ್ಕೊಳ್ಳೋದಕ್ಕೋಸ್ಕರ. ಕೆಲವು ಹೌದು ಜನಕ್ಕೆ ಸತ್ಯ ತಿಳ್ಕೊಬೇಕಲ್ವಾ. ಜನರಿಗೆ ಕೆಲವೊಂದು ಒಳ್ಳೇದು ಇರುತ್ತೆ, ಕೆಲವು ಕೆಟ್ಟದ್ದು ಇರುತ್ತಲ್ವಾ. ಜನರಿಗೆ ಹೌದೌದು ಸರ್. ಏನಾದ್ರು ತಿಳಿಸೋದಕ್ಕೋಸ್ಕರ ನಿಮ್ಮನ್ನ ಭೇಟಿ ಮಾಡಿದೆ. ಇದಾದ ನಂತರ ಹೌದು. ಏನಾಯ್ತು ಸರ್? ನನ್ನ ಪ್ರೆಸ್ ಅಲ್ಲ, ಅದಾದ ನಂತರ ಏನಾಯ್ತು? ಅವ್ರು ಕಾವೇರಿ ಏನಂದ್ರು ನಿಮಗೆ? ಹಾ, ನೀವೇನು? ಇದು ಒಂದು ನಿಮ್ಗೆ ಕ್ಲಾರಿಟಿ ಕೊಟ್ಬಿಡ್ತೀನಿ ಸರ್ ನಾನು. ಇದು ಒಂದು, ಹ್ಮ್ ಇಲ್ಲಿ ಏನ್ ಮಾಡಿದಾರೆ ಅಂದ್ರೆ, ಕೆಲವೊಂದು ಅಭಿಮಾನಿಗಳು ಇರೋದೇ ಓಪನ್ ಆಗಿ ಹೇಳ್ತೀನಿ ಸರ್, ನಾನೇನ್ ಮುಚ್ಚುಮರೆ ಇಲ್ಲ. ಹಾ ನಾವ್ ಸರ್. ಏನಂತಂದ್ರೆ, ಹಾ ನಾವು ಸರ್. ಇಷ್ಟೆಲ್ಲ ಕಾರ್ಯಕ್ರಮ ಮಾಡಿದ್ರೆ ನನ್ಗೆ ಗೊತ್ತಿರುತ್ತೆ. ಕೆಲವೊಂದು ಅಭಿಮಾನಿಗಳನ್ನ ಇವರೇ ಹೇಳಿ ಮಾಡ್ಸಿರೋದಿದೆ. ಅದು 100% ನನ್ನ ಹತ್ರ ಹಾ ಸರ್. ಪ್ರೂಫ್ಸ್ ಇದೆ. ಹಾ ಕೆಲ ಹಾ. ಅಭಿಮಾನಿಗಳು, ಇನ್ನು ಕೆಲ ಅಭಿಮಾನಿಗಳು ಚೆನ್ನಾಗಿ ಹಾಕಿದ್ದಾರೆ. ಹ್ಮ್ ಅದು ಹ್ಮ್ ಹೆಂಗಾಗಿದೆ ಅಂದ್ರೆ, ಕೆಟ್ಟದ್ ಬೇಗ ಸ್ಪ್ರೆಡ್ ಆಗುತ್ತೆ ಅಂತ ಹೇಳ್ತಾರೆ ನೋಡಿ. ಹ್ಮ್ 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 ಅದು ಹ್ಮ್. ಕೆಟ್ಟದ್ ಬೇಗ ಸ್ಪ್ರೆಡ್ ಮಾಡಿದ್ದಾರೆ. ಅದು ಅದರಲ್ಲಿ ಮೈಕ್ ಕಿತ್ಕೊಂಡು ಹೋಗಿರೋದು ತೆಗೆದಿದ್ದಾರೆ ಅಂತ ಹೇಳ್ತಿದಾರಲ್ಲ. ಹಾ ಹಾ ಹಾ. ಮೈಕು ಅದಕ್ಕಿಂತ ಬಿಫೋರ್ ಸ್ಟೇಜ್ ಮೇಲ್ಗಡೆ ಫ್ರೇಮ್ಸ್ ಕೊಟ್ಟಿದ್ದಾರೆ, ಸನ್ಮಾನ ಮಾಡ್ಕೊಂಡಿದ್ದಾರೆ. ಅದಾದ್ಮೇಲೆ ಇವೆಂಟ್ ಇಂದ ಹ್ಮ್ ಹ್ಮ್. ಹೋಟೆಲ್ಗೆ ಹೋದಾಗ ಅವ್ರ ಅಭಿಮಾನಿಗಳು ಫೋಟೋನು ತಗೊಂಡಿದ್ದಾರೆ. ಪ್ರತಿಯೊಂದು ಕ್ಲಿಪ್ಸ್ ಇದೆ ನನ್ನ ಹತ್ರ. ಹಾ ಸರ್ ಸರ್ ಸರ್. ಅದನ್ನ ಹೈಲೈಟ್ ಮಾಡ್ದೇನೆ ಹ್ಮ್ ಸುಮ್ನೆ ಇದು ಮೈಕ್ ಕಿತ್ಕೊಂಡ್ರು ಹ್ಮ್ ಅನ್ನೋದೊಂದೇ ಹೈಲೈಟ್ ಮಾಡ್ತಾರೆ. ಸೆಂಟ್ರಲ್ ಬಂದ್ ಮಾತಾಡಿ ಮೇಡಮ್, ಅದು ಹ್ಮ್ ಅಲ್ಲಿ ಕೈಯೆಲ್ಲ ಜಗ್ತಿದಾರೆ ಸರ್ ಅಭಿಮಾನಿಗಳು. ಹ್ಮ್ ಹ್ಮ್. ಕೈಯೆಲ್ಲ ಜಗ್ದ ನಾಳೆ ಹೆಚ್ಚು ಕಡಿಮೆ ಆಯ್ತು, ಏನಾದ್ರು ಪ್ರಾಬ್ಲಮ್ ಆಯ್ತು ಅಂದ್ರೆ ಆಸ್ ಆರ್ಗನೈಸರ್ ಆಗಿ ನನ್ ಮೇಲೆ ಬರುತ್ತೆ ಸರ್. ಹಾ ಹಾ ಹಾ. ಸೊ ನೀವೇನ ಸರ್ ಅದಕ್ಕೂ, ಕಾರ್ಯಕ್ರಮ ಆರ್ಗನೈಸ್ ಮಾಡಿದ್ ನೀವೇನೆ? ಎಸ್, ನಾನೇ ಸರ್ ಹಾ ಕಾರ್ಯಕ್ರಮ ಆರ್ಗನೈಸ್ ಮಾಡಿರೋದು ನಾನೇ. ನನ್ನ ಹಾ ಹೆಸರು ಗುರು ಅಂತೇಳಿ, ಗುರು ಬಂಡಿ ಅಂತೇಳಿ. ಹಾ ಹಾ ನಾನೇ ಆರ್ಗನೈಸ್ ಮಾಡಿದ್ದು. ನಾನು 91ನೇ ಕಾರ್ಯಕ್ರಮ ಸರ್ ಇಲ್ಲಿ ಹಾ ತನಕ. ಹಾ ಹಾ ಹಾ. ಸುಮಾರು ಜನನ್ನ ಕರ್ಸಿದೀನಿ, ಸುಮಾರು ಜನ ಆರ್ಟಿಸ್ಟ್ ನ ಕರ್ಸಿ ಮಾಡಿದೀನಿ. ನನ್ನ ಇನ್ಸ್ಟಾಗ್ರಾಮ್ ಅಂಡ್ ಐಡಿಯಲ್ಲಿ ಇದೆ. ಹ್ಮ್ ಎಲ್ರು ಖುಷಿಯಿಂದ ಬಂದು ಖುಷಿಯಿಂದ ಹೋಗಿದ್ದಾರೆ. ಕೆಲವೊಂದು ಜನ
ದುಡ್ಡು ತಗೊಂಡ್ ಬಂದಿದ್ದಾರೆ, ಕೆಲವೊಂದ್ ಜನ ಪ್ರೀತಿ ವಿಶ್ವಾಸಕ್ಕೂ ಬಂದಿದ್ದಾರೆ. ಸೊ ನನಗ್ ಇಂಡಸ್ಟ್ರಿಯಿಂದಾನೇ ನನಗೊಂದ್ ಸುಮಾರು ಕಾಲ್ಸ್ ಬಂದಿದೆ, ನನ್ನ ಇಂಡಸ್ಟ್ರಿ ಕಾಂಟ್ಯಾಕ್ಟ್ ಇರೋ ಕಾರಣಕ್ಕೆ. ಇವ್ರದ್ದು ಇವ್ರು ಬೇರೆ ಬೇರೆ ಇವೆಂಟ್ ಅಲ್ಲೂ ಇದೇ ತರ ಪ್ರಾಬ್ಲಮ್ ಮಾಡಿದಾರಂತೆ. ಇವ್ರು ಕಾವೇರಿ ಪ್ರಾಬ್ಲಮ್ ಮಾಡಿದಾರ ಅಥವಾ ಆರ್ಗನೈಸರ್ ಯಾವ ತರ ಏನ್ ಪ್ರಾಬ್ಲಮ್ ಮಾಡಿದಾರೆ ಅಂತ ಸರ್? ಕಾವೇರಿ ಪ್ರಾಬ್ಲಮ್ ಮಾಡಿರ್ತಾರಂತೆ ಕಾವೇರಿ ಬೇರೆ ಬೇರೆ ಪ್ರಾಬ್ಲಮ್. ಅದ್ರ ನನ್ನ ಹತ್ರ ಕಾಂಟ್ಯಾಕ್ಟ್ಸ್ ಬಂತು ಸರ್. ಈಗ ಈಗ ನಿಮ್ ನನ್ನ ನಂಬರ್ ಸಿಕ್ತು, ಈಗ ಮಾಡಿದ್ರಲ್ಲ ಸರ್, ಅದೇ ತರ ನಮ್ಗೆ ಇಂಡಸ್ಟ್ರಿಯಲ್ ಕಾಂಟ್ಯಾಕ್ಟ್ ಇರೋ ಕಾರಣಕ್ಕೆ ನನಗೂ ಬಂತು, ಈ ತರ ಹಿಂಗಾಗಿದೆ, ನೀವು ಮಾಡಿ ಒಳ್ಳೇದ್ ಮಾಡಿದಿರಾ, ನೀವು ರಿಯಾಕ್ಟ್ ಮಾಡಿಲ್ಲ ಅಂತಂದ್ರೆ ಮತ್ತೆ ಅದ್ ಹಂಗೆ ಆಗ್ತಾ ಇತ್ತು. ನಾನ್ ರಿಯಾಕ್ಟ್ ಮಾಡಿರೋ ಉದ್ದೇಶ ಏನ್ ಗೊತ್ತಾ ಸರ್? ನಮ್ ಕಲಬುರಗಿ ಜನತೆ ಹೆಸರು ಕೆಡಿಸ್ತಿದಾರ. ನಮ್ ಕಲಬುರಗಿ ಜನರಿಗಾಗಿರ್ಬೋದು, ಮತ್ತೆ ಅಲ್ಲಿ ಇರ್ತಕ್ಕಂಥ ಸ್ಟೇಜ್ ಮೇಲೆ ಇರ್ತಕ್ಕಂಥ ಗಣ್ಯ ವ್ಯಕ್ತಿಗಳಿಗೆ ಸಾರಿ ಕೇಳ್ಬೇಕು. ನನಗೆ ಅವಶ್ಯಕತೆ ಇಲ್ಲ, ನಮ್ ಸಂಘಟನೆಗೆ ಅವಶ್ಯಕತೆ ಇಲ್ಲ ಸಾರಿ ಕೇಳೋದು. ಅವ್ರಿಗೆ ಅಷ್ಟು ಸಾರಿ ಕೇಳ್ಬೇಕು ಅನ್ನೋದು ನಮ್ದು ಉದ್ದೇಶ ಸರ್. ಯಾರು ಕಾವೇರಿ ಕ್ಷಮೆ ಕೇಳ್ಬೇಕು ಅಂತನಾ ಸರ್ ಇದು? ಹೌದು ಸರ್, ಹೌದು ಸರ್. ಹೌದು, ಇಷ್ಟೆಲ್ಲ ಬೆಳವಣಿಗೆ ಆದ್ಮೇಲೆ ಒಂದು ಸ್ಟೇಟಸ್ ಹಾಕಿದ್ರು ಸರ್ ಅವ್ರ ಸ್ಟೋರಿಯಲ್ಲಿ. ಅಂದ್ರೆ ಈಗ ನಮ್ದು ಅವ್ರದೆಲ್ಲ ಕೆಲವೊಂದು ಸಮಸ್ಯೆಗಳಿತ್ತು, ಅದೆಲ್ಲ ಪರಿಹಾರ ಮಾಡ್ಕೊಂಡಿದೀವಿ. ಸೊ ಅದೆಲ್ಲ ಪರಿಹಾರ ಆಗಿದೆ. ಸೊ ಇದನ್ನೆಲ್ಲ ಇಲ್ಲಿಗೆ ಬಿಟ್ಬಿಡಿ, ಧನ್ಯವಾದಗಳು ಫ್ರೆಂಡ್ಸ್. ಅಂದ್ರೆ ಇತ್ತೀಚೆಗೆ ನಾವು ಕಲಬುರಗಿಯಲ್ಲಿ ಭಾಗವಹಿಸಿದ್ದ ಕಾರ್ಯಕ್ರಮದ ಬಗ್ಗೆ ನೀವು ಕಳಿಸಿದ ಸಂದೇಶಗಳು, ಪೋಸ್ಟ್ ಗಳನ್ನು ನೋಡಿ ನಾನು ಗಮನಿಸಿದ್ದೇನೆ. ಆಯೋಜಕರ ಮತ್ತು ನನ್ನ ನಡುವೆ ಒಂದು ಸಣ್ಣ ಸಮಸ್ಯೆ ಉಂಟಾಗಿತ್ತು, ಆದರೆ ಈಗ ಎಲ್ಲವೂ ಸರಿಯಾಗಿದೆ. ನೀವು ತೋರಿಸಿದ ಬೆಂಬಲಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು. ಈ ವಿಷಯವನ್ನು ಇನ್ನಷ್ಟು ಮುಂದಕ್ಕೆ ತೆಗೆದುಕೊಂಡು ಹೋಗಬಾರದೆಂದು ಎಲ್ರಿಗೂ ವಿನಂತಿಸಿಕೊಳ್ಳುತ್ತೇನೆ, ಧನ್ಯವಾದಗಳು ಅಂತಿದೆ. ಸ್ಟೋರಿ ಹಾಕಿದಾರೆ ಅವ್ರು, ಇನ್ಸ್ಟಾಗ್ರಾಮ್ ಸ್ಟೋರಿ ಹಾಕಿದಾರೆ. ಹೌದು, ಸ್ಟೋರಿ ಹಾಕಿದ್ರು. ಆದ್ಮೇಲೆ ಡಿಲೀಟು ಮಾಡ್ಕೊಂಡ್ಬಿಟ್ರು ಅವ್ರು. ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ನೆಕ್ಸ್ಟ್ ಡಿಲೀಟ್ ಮಾಡ್ಕೊಂಡ್ಬಿಟ್ರು. ಇಷ್ಟೆಲ್ಲ ಬೆಳವಣಿಗೆಗಳು ಆಗಿದೆ ಸರ್. ಮತ್ತೇನು ಕ್ವಶನ್ಸ್ ಇದ್ರು ಕೇಳ್ಬೋದು ಸರ್. ಸರ್ ಅದೇ ಬೆಳವಣಿಗೆ ನಾವು ಅದಕ್ಕೆ ಈ ತುಣುಕುಗಳು ನೋಡಿದ್ನಲ್ಲ, ಏನಪ್ಪಾ ಅಂತಂದ್ರೆ ಕಾವೇರಿ ಮೈಕ್ ಕಿತ್ಕೊಂಡು ಅವಮಾನ ಮಾಡಿದ್ರು, ಕಾವೇರಿನ ಸ್ಟೇಜ್ ಮೇಕರ್ಸ್ ಅವಮಾನ ಮಾಡಿದ್ರು, ಕಾರ್ಯಕ್ರಮಕ್ಕೆ ಅವಮಾನ ಮಾಡಿದ್ರು ಅಂತಲ್ಲ. ಅದಾದ ನಂತರ ನಿಮ್ ಪ್ರೆಸ್ ಮೀಟ್ ನೋಡಿದೆ ನಾನು. ಆ ಪ್ರೆಸ್ ಮೀಟ್ ಅಲ್ಲಿ ನೀವು ಹೇಳಿದ್ರಲ್ಲ, ಏನಾಯ್ತು ಏನು ಯಾಕಂದ್ರೆ ಕೆಲವೊಂದು ಈ ಸಂಘಟನೆ ಅನ್ನೋದು ಕೆಲವೊಂದು ವಿಚಾರದಲ್ಲಿ ಅಂತಾರೆ, ಈಗ ಕಾವೇರಿ ಅವ್ರಿಗೂ ಫ್ಯಾನ್ಸ್ಗಳಿರುತ್ತೆ, ನಿಮ್ಗೂ ಸಾಕಷ್ಟುಗಳ ಅಭಿಮಾನಿಗಳಾಗಿರೋದು ನಿಮ್ದೇ ಸಂಘಟನೆಗಳಿರ್ತದೆ. ಜನರು ಗೊತ್ತಿರ್ಬೇಕಲ್ಲ, ದಿಕ್ ತಪ್ಪಿಸಬಾರ್ದು ಅನ್ನೋದು ಕೂಡ ಜನರು ಗೊತ್ತಿರುತ್ತೆ. ಒಳ್ಳೇದು ಕೆಟ್ಟದ್ದು ಎರಡನ್ನೂ ಪಬ್ಲಿಷ್ ಮಾಡ್ತಾರಲ್ವಾ, ಜನರಿಗೆ ಆಕ್ಯುರೇಟ್ ಏನ್ ನಡೀತು, ಜಾಗ ಏನ್ ನಡೀತು ಅನ್ನೋದಕ್ಕೋಸ್ಕರ ನಿಮ್ಮನ್ನ ನಾನು ಸಂಪರ್ಕಿಸಿದೆ ಅಷ್ಟೇ ಸರ್, ಏನಿಲ್ಲ. ಅಂದ್ರೆ ಏನಿಲ್ಲ ಸರ್, ಇಷ್ಟೇ ನಡೆದಿರೋದು. ಅವ್ರ ಮೇಲೆ ಅಭಿಮಾನ ಇರೋದಕ್ಕೆ ನಾನು ಕರ್ಸಿದೀನಿ ಸರ್. ಇಲ್ಲಾಂದ್ರೆ ಅವ್ರ ಬಿಟ್ಟು ಬಿಗ್ ಬಾಸ್ ಅಲ್ಲಿ ಸುಮಾರು ಜನ ಇದ್ರು, ಅವ್ರ ಮೇಲೆ ಅಭಿಮಾನ ಇರೋದಕ್ಕೇನೆ ಕರ್ಸಿದೀನಿ. ಅವ್ರ ಮೇಲೆ ಅಭಿಮಾನ ಅವರೇ ಕಳ್ಕೊಂಡಿದ್ದಾರೆ ಅವ್ರ ಸ್ವತಃ. ಸೊ ಬರ್ತಕ್ಕಂಥ ದಿನದಲ್ಲಿ ಇವ್ರು ಏನಾದ್ರು ಕಲಬುರಗಿ ಜನತೆ ಕ್ಷಮೆ ಯಾಚಿಸಿಲ್ಲ ಅಂತ ಇಟ್ಕೊಳ್ಳಿ ಸರ್. ಬರ್ತಕ್ಕಂಥ ದಿನದಲ್ಲಿ ಉಗ್ರವಾದ ಹೋರಾಟದ ಮತ್ತೇನಾದ್ರ ಚಲನಚಿತ್ರ ವಾಣಿಜ್ಯ ಮಂಡಳಿ ಕಂಪ್ಲೇಂಟ್ ಮಾಡ್ತೀವಿ, ಪೇಮೆಂಟ್ ತಗೊಂಡ್ಬಿಟ್ಟು ಈ ತರ ಬಂದಿಲ್ಲ ನಮ್ಗೆಲ್ಲ ತೊಂದ್ರೆ ಮಾಡಿ ನಮ್ಮ ಹೆಸರು ಕೆಡಿಸಿ ಹೋಗಿದ್ದಾರೆ ಅಂತ ಹೇಳಿ. ಇವನ್ ನನ್ಗೇನಿದೆ, ಯಾರ್ಯಾರು ವಿಡಿಯೋ ಕ್ಲಿಪ್ಸ್ ಹಾಕಿದಾರೆ ನೋಡಿ, ಯಾರ್ಯಾರು ವಿಡಿಯೋ ಮಾಡಿ ಬಿಟ್ಟಿದ್ದಾರೆ ನೋಡಿ ಸರ್, ಅದು ಇವ್ರ ಕಡೆಯಿಂದಾನೇ ಕನ್ಫರ್ಮೇಶನ್ ತಗೊಂಡು ಇವ್ರ ಜೊತೆ ಮಾತಾಡ್ಕೊಂಡೇನೆ ಹಾಕಿದ್ದಾರೆ ಅಂತ ಅವ್ರು ನನ್ ಕನ್ಫರ್ಮೇಶನ್ ಕೊಟ್ಟಿದ್ದಾರೆ. ಹೌದೌದು, ನನ್ನ ಹತ್ರ ಪ್ರೂಫ್ಸ್ ಇದೆ ಸರ್. ನಿನ್ನೆ ನಾನು ಪಬ್ಲಿಕ್ ಟಿವಿಗೆ ಮತ್ತೆ ಬೇರೆ ಬೇರೆ ಚಾನಲ್ಗೂ ಕೊಟ್ಟಿದ್ದೀನಿ. ಸರ್ ನೀವು ಹೇಳಿದ್ರಿ ನಾನು 1,00,000 ಪೇಮೆಂಟ್ ಮಾಡಿದೀನಿ ಅಂತ ಹೇಳಿದ್ರೆ, ಅವ್ರಿಗೆ ಹೇಳಿದ್ರಿ ಪೇಮೆಂಟ್ ಮಾಡೋದಕ್ಕೆ ಮತ್ತೆ ಕಾರ್ಯಕ್ರಮದ ಆಯೋಜನೆ ಮಾಡೋಕ್ಕಿಂತ ಮುಂಚೆ ನೀವು ಇಷ್ಟವರ್ ಇರ್ಬೇಕು, ಇಷ್ಟವರ್ ಎಲ್ಲ ಕಾರ್ಯಕ್ರಮ ಇರುತ್ತೆ ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದೀನಿ ಸರ್. ಇಲ್ಲಿಂದ ಹಿಂಗ್ ಬರ್ಬೇಕು, ನೀವು ಇಲ್ಲಿ ತರ ಹಿಂಗ್ ಇರ್ತೀರಾ, ಇಷ್ಟ್ ಜನಕ್ಕೆ ಇಲ್ಲಿ ಸನ್ಮಾನ ಇರುತ್ತೆ, ಅದಾದ್ಮೇಲೆ ನಿಮ್ ಸನ್ಮಾನ ಆಗುತ್ತೆ, ಈ ತರ ಎಲ್ಲ ನಾವು ಪ್ರಮೋಷನ್ಸ್ ಮಾಡ್ತೀವಿ. ಅವ್ರು ಹೇಳಿದಕ್ಕಿಂತ ತುಂಬಾ ಚೆನ್ನಾಗಿ ಪ್ರಮೋಷನ್ಸ್ ಮಾಡಿದೀನಿ. ಆಟೋ ಪ್ರಮೋಷನ್ಸ್, ಬ್ಯಾನರ್ ಪ್ರಮೋಷನ್ಸ್ ತುಂಬಾ ನನ್ನ ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಇದೆ. ಬಿಕಾಸ್ ನನ್ನ ಇನ್ಸ್ಟಾಗ್ರಾಮ್ ಐಡಿ, ಈಗ ನಾನು ಒಂದು ಸತ್ಯತೆ ಹೇಳ್ಬೇಕು, ಒಂದು ಕನ್ಕ್ಲೂಷನ್ ಕೊಡ್ಬೇಕಂದ್ರೆ ನನ್ನ ಇನ್ಸ್ಟಾಗ್ರಾಮ್ ಐಡಿನೇ ಬ್ಲಾಕ್ ಮಾಡಿಸಿದ ಸರ್ ಅವರು. ಮತ್ತೆ ಕರೆಕ್ಟ್ ಆಗಿದ್ದಾಗ ಏನಕ್ ಮಾಡ್ಬೇಕು ಸರ್? ಈಗ ನಾವು ಅವ್ರು ಬ್ಲಾಕ್ ಮಾಡ್ಸಿದ್ದಾರೆ ಅಂತನಾ? ಹೌದು ಸರ್, ಅವ್ರ ಫ್ಯಾನ್ಸ್ ಕಡೆಯಿಂದಾನೇ ಮಾಡ್ಸಿರೋದು. ನಾನೀಗ ಮೀಡಿಯಾ ಹೋಗೋ ಅವಶ್ಯಕತೆನೇ ಇರ್ಲಿಲ್ಲ. ನಾನು ಒಂದು ವಿಡಿಯೋ ಮಾಡಿ ಬಿಡ್ತಿದ್ದೆ ಸರ್, ಈ ತರ ಹಿಂಗಾಯ್ತು ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ಬಿಡ್ತಿದ್ದೆ. ನಾನು ಮೀಡಿಯಾಕ್ ಹೋಗೋ ಕಾರಣನೇ ಅವ್ರ ಅಭಿಮಾನಿಗಳು ಮತ್ತೆ ಕಾವ್ಯ ಮೇಡಮ್ ಅವರೇ ಕಾರಣ ಸರ್. ಹೌದಾ? ಈ ಇಷ್ಟೆಲ್ಲ ಆದ್ಮೇಲೆ ನಿಮ್ದು ಫೈನಲಿ ಏನಂತ ಯೋಚನೆ ಮಾಡಿದ್ರೆ ಏನಾಯ್ತು ಅನ್ನೋದು ಕೂಡ ಜನರಿಗೆ ಏನ್ ಹೇಳ್ತೀರಾ ಈ ವಿಚಾರವಾಗಿ ಅಂತ ಹೋದ್ರೆ? ಏನಿಲ್ಲ ಸರ್, ಈಗ ನಾನು ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ. ಒಂದೇ ಒಂದ್ ಪಾಯಿಂಟ್ ನನ್ನ ಕಡೆಯಿಂದ, ನಮ್ ಕಲಬುರಗಿ ಜನತೆಗೆ ಅವ್ರು ಸಾರಿ ಕೇಳ್ಬೇಕು. ಗಣ್ಯ ವ್ಯಕ್ತಿಗಳ ಅವ್ರ ಏನ್ ಮೇಲ್ಗಡೆ ಇದ್ರ ಅವ್ರಿಗೆಲ್ಲ ಅವ್ರು ಎಷ್ಟೇ ರಿಕ್ವೆಸ್ಟ್ ಮಾಡಿದ್ರು ಅವ್ರು ಕೇಳದೇನೆ ಅವ್ರ ಜೊತೆ ದೂರಾಂಕರದಿಂದ ನಡ್ಕೊಂಡು ಅಲ್ಲಿಂದ ಅವ್ರು ಹೋಗಿದಾರ. ಸೊ ಅಷ್ಟಾದ್ರೂ ಕೂಡ ನಾವ್ ಅಲ್ಲಿ ಹೋಗಿ ಏರ್ಪೋರ್ಟ್ ಗೆ ನಾವೇ ಬಿಟ್ಟಿದೀವಿ. 2 hours ಬಿಫೋರ್ ಹೈದರಾಬಾದ್ ಏರ್ಪೋರ್ಟ್ ಗೆ, ಇಲ್ಲಿಂದ ಗುಲ್ಬರ್ಗಿಂದ 220 kilometers ಹೈದರಾಬಾದ್ ಏರ್ಪೋರ್ಟ್ ಗೆ ನಾವೇ ಬಿಟ್ಟಿದ್ದಿದೆ. ಸೊ ಅವ್ರು ಈಗೆಲ್ಲ ಅವ್ರೆಲ್ಲ ಎಷ್ಟೇ ಕೆಟ್ಟದಾಗ ನಡೆದುಕೊಂಡ್ರು ನಾವ್ ಜೊತೆ ಒಳ್ಳೇದಾಗಿ ನಡ್ಕೊಂಡಿದೀವಿ. ನಮ್ ಬಗ್ಗೆ ಇಲ್ಲ ಸಲ್ಲದ ಹೊಲ್ಸ್ ಮೆಸೇಜ್ಗಳು ಸರ್, ಅವೆಲ್ಲ ನಿಮ್ಗೆ ಮ್ಯೂಟ್ ಮಾಡ್ಬೇಕಾಗತ್ತೆ. ನಾನು ಅಂದ್ರೆ ರಿಪ್ ಅಂತೇಳಿ ಸ್ಟೇಟಸ್ ಹಾಕಿದ್ದಾರೆ. ಅವು ಬೇರೆ
ಹಾ ಹ್ಮ್ ಹೌದು. ಹ್ಮ್ ಇಡೀ ಹ್ಮ್ ನಮ್ ಟೀಮ್‌ಗೆ ಯಾರೋ 4 ಜನ ಇದ್ರು ನೋಡಿ, ಹ್ಮ್ ಅದೆಲ್ಲ ಹೇಳ್ ಮಾಡ್ಸಿರೋದೆ. ಅವ್ರ ಹ್ಮ್ ಐಡಿಸ್‌ಗೆ ಎಲ್ಲ ಹಾಕ್ಬಿಟ್ಟು ಹ್ಯಾಕ್ ಮಾಡೋದಾಗಿರ್ಬೋದು, ಹ್ಮ್ ರಿಪೋರ್ಟ್ ಮಾಡೋದೆಲ್ಲ ಮಾಡ್ಬಿಟ್ಟು ನಮ್ಮ ಐಡಿನ ಎಲ್ಲ ಬ್ಲಾಕ್ ಮಾಡಿದ್ದಾರೆ. ಖುಷಿ ಹ್ಮ್ ಹ್ಮ್ ಅವ್ರಿಗಾಗ್ಲಿ ಒಳ್ಳೇದಾಗ್ಲಿ. ಹ್ಮ್ ಬಟ್ ನಾವು ಯಾವುದೇ ರೀತಿಯಿಂದ ನಾವು ರಿಯಾಕ್ಟ್ ಮಾಡ್ಬೇಕು, ರೀಚ್ ಆಗ್ಬೇಕಾಗಿತ್ತಂದ್ರೆ ನಮ್ ಮೀಡಿಯಾ ಬಿಟ್ಟು ಬೇರೆ ಆಪ್ಷನ್ ಇರ್ಲಿಲ್ಲ. ಹ್ಮ್ ಹ್ಮ್ ಸೊ ಹ್ಮ್ ದಟ್ ಹ್ಮ್ ನಮ್ಮ ಮೀಡಿಯಾ ಮುಖಾಂತರ ನಾನು ಆನ್ಸರ್ ಮಾಡಿದ್ದೀನಿ. ಬರ್ತಕ್ಕಂಥ ದಿನಗಳಲ್ಲಿ ಅವ್ರು ಸಾರಿ ಕೇಳ್ಬೇಕು ಸರ್ ಅಷ್ಟೇ, ಹ್ಮ್. ಮತ್ತೇನಿಲ್ಲ. ಈಗ ಸರ್ ಸ್ಟೇಜ್ ಮೇಲೆ ಅವರು ನೀವು ಹೇಳಿ ಇಷ್ಟೊತ್ತಾದ್ರೆ ಸ್ಟೇಜ್ ಮೇಲೆ ಎಷ್ಟು 7ರಿಂದ 8 ನಿಮಿಷ ಎಷ್ಟು ನಿಮಿಷ ಇದ್ರು ಸರ್ ಅವರು 7ರಿಂದ ಕಾರ್ಯಕ್ರಮ? 8 ನಿಮಿಷ. ಇವ್ರು ಹ್ಮ್ ಬಂದಾದ ತಕ್ಷಣನೇ ಒಂದು ಯಕ್ಷಗಾನ ಕಾರ್ಯಕ್ರಮ ಇದು ಯಕ್ಷಗಾನ ಇದು ಇತ್ತು ನೃತ್ಯ ಹ್ಮ್ ಒಂದು 3 ನಿಮಿಷದ್ದು. ಹ್ಮ್ ಹ್ಮ್ ಅದಾದ್ಮೇಲೆ ಅವ್ರು ಸ್ಟೇಜ್ ಮೇಲೆ ಬರ್ತಾರೆ. ಅತಿಥಿಗಳು ಸನ್ಮಾನ ಮಾಡಕ್ಕಿಂತ ಮುಂಚೆನೆ ಹ್ಮ್ ಸ್ಟಾರ್ಟ್ ಮಾಡಿದ್ರು. ಅದಾದ್ಮೇಲೆ ಇವ್ರಿಗೆ ಸನ್ಮಾನ ಮಾಡಿದ್ವಿ. ಸನ್ಮಾನ ಮಾಡಾದ ತಕ್ಷಣ ಒಬ್ಬರನ್ನ ಹ್ಮ್ ವಿದ್ಯಾರ್ಥಿನ ಸನ್ಮಾನ ಮಾಡಕ್ ಹೊರಟಾಗ್ಲೇನೆ ಅವ್ರು ಹೊರಡ್ತೀನಿ ಅಂತ ನಿಂತ್ಬಿಟ್ರು ಸರ್. ಹ್ಮ್ ಹ್ಮ್ ಹ್ಮ್. ಅದು ಇದಾದ ವಿತ್ ಪ್ರೂಫ್ಸ್ ಇದೆ ನನ್ನ ಹತ್ರ. ಅವ್ರ ಯಾವ್ದು ಸ್ಟೋ ಒಂದು ಹ್ಮ್. ಅವ್ರ ಸ್ಟೋರಿ ಇವ್ರು ಎಲ್ಲ ಹಾಕಿದ್ಮೇಲೆ ಸರ್ ಅವರೆಲ್ಲ ಆದ್ಮೇಲೆ ನಿಮ್ನ ಏನಾರ ಕರೆಗಾರ ಭೇಟಿ ಮಾಡೋದು ಏನು ತಿಳಿಸೋದು ಏನಾರ ಏನಾರ ಸಂಪರ್ಕಿಸಿದಾರ ಕಾವ್ಯರ್ ಇಲ್ಲ ಆಗಿರ್ಬೋದು ಇಲ್ಲ ಅವ್ರ ಕಡೆಯವ್ರಾಗಿರ್ಬೋದು ಏನಾರ ಸಂಪರ್ಕಿಸಿದಾರ? ಇಲ್ಲ ಸರ್. ಅವ್ರ ಬ್ರದರ್ಗೂ ಕಾಂಟ್ಯಾಕ್ಟ್ ಮಾಡಿದೆ ಇವೆಲ್ಲ ಬೆಳವಣಿಗೆ ಮಾಡಕ್ಕಿಂತ ಮುಂಚೆ. ಹ್ಮ್ ಅವ್ರ ಬ್ರದರ್ಗೂ ಕಾಂಟ್ಯಾಕ್ಟ್ ಮಾಡಿದೆ, ಅವ್ರ ಹ್ಮ್ ಮೇಡಮ್ ಅವ್ರಿಗೂ ಕಾಂಟ್ಯಾಕ್ಟ್ ಮಾಡಿದೆ. ಯಾವುದೇ ರೀಚ್ ಆಗಿಲ್ಲ ನನಗೆ, ಕನೆಕ್ಟ್ ಮಾಡ್ಕೊಂಡಿಲ್ಲ, ಹ್ಮ್ ರಿಸೀವ್ ಹ್ಮ್ ಮಾಡಿಲ್ಲ ನನ್ನ ಫೋನು. ಸೊ ದಟ್ ನಾನು ಈ ರೀತಿ ಬೆಳವಣಿಗೆಗೆ ಬಂದಿದ್ದೀನಿ ಸರ್ ಅಷ್ಟೇ. ಹ್ಮ್ ನಮ್ಗೆಲ್ಲ ಮುಂದೆ ಬರ್ತಕ್ಕಂಥ ಯಾರೇ ಇವೆಂಟ್ ಆರ್ಗನೈಸರ್ಗೂ ಈ ತರ ತೊಂದರೆ ಕೊಡಬಾರ್ದು ಅಂತ ಅನ್ನೋದು ಒಂದೇ ಉದ್ದೇಶ ಸರ್ ನಮ್ಗೆ ಅಷ್ಟೇ. ಹ್ಮ್. ಓಕೆ. ಗೊತ್ತಾಗ್ಬೇಕಲ್ಲ ಸರ್ ನಿಜಾಂಶ ಏನಂತೇಳಿ. ಸುಮ್ನೆ ಯಾರ ಮೇಲೇನು ಹೌದು ಸರ್. ಇರ್ಬೇಕು ಯಾಕಂದ್ರೆ ಅಂತ ಜನರಿಗೂ ಅಷ್ಟು ಗಲಿಬಿಲಿ ಇರ್ತದೆ. ಸೋಷಿಯಲ್ ಮೀಡಿಯಾ ಸರ್ ಒಳ್ಳೇದು ಕೆಟ್ಟದ್ದು ಎರಡು ಅಂತ ಕತ್ತಾರೆ. ಬಟ್ ಜನರಿಗೆ ಹೌದೌದು. ಯಾವ್ದು ಹೋಗ್ಬೇಕು, ಯಾವ್ದು ಸುದ್ದಿ ಹೋಗ್ಬೇಕು, ಯಾವ್ದು ತಪ್ಪು, ಯಾವ್ದು ಸರಿ ಅಂತ ತಿಳಿಸ್ಬೇಕಲ್ವಾ? ಅದರಿಂದ ನಾನು ಹೌದೌದು. ನಿಮ್ನ ಸಂಪರ್ಕಿಸ್ದೆ. ತುಂಬಾ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.